ವೃದ್ಧೆಯ ಮೇಲೆ ಅತ್ಯಾಚಾರ, ಆರೋಪಿಯ ಕಾಲಿಗೆ ಗುಂಡೇಟು. ಆರೋಪಿಯ ಶೋಧ ಕಾರ್ಯ ಸಂದರ್ಭದಲ್ಲಿ ಗಾಯಗೊಂಡ ಪೊಲೀಸ್ ಸಿಬ್ಬಂದಿ. ಚಾಕುವಿನಿಂದ ಪೊಲೀಸರ ಮೇಲೆ ಹಲ್ಲೆಗೆತ್ನಿಸಿದ ಆರೋಪಿ. ದಾಂಡೇಲಿಯ ಕುಳಗಿ ಅರಣ್ಯ ಪ್ರದೇಶದಲ್ಲಿ ಶನಿವಾರ ಸಂಜೆ ನಡೆದ ಘಟನೆ. ವೃದ್ಧೆಯ ಮೇಲೆ ಅತ್ಯಾಚಾರ, ಆರೋಪಿಯ ಕಾಲಿಗೆ ಗುಂಡೇಟು. ದಾಂಡೇಲಿ ತಾಲೂಕಿನ ಕುಳಗಿ ಅರಣ್ಯ ಪ್ರದೇಶದಲ್ಲಿ ಪೊಲೀಸರಿಂದ ಗುಂಡಿನ ಸದ್ದು, ಅತ್ಯಾಚಾರಿ ಕಾಲಿಗೆ ಗುಂಡೇಟು ಕೊಟ್ಟ ಘಟನೆ ಶನಿವಾರ ನಡೆದಿದೆ. ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಯನ್ನು ದಾಂಡೇಲಿ ನಗರ ಠಾಣೆಯ ಪೊಲೀಸರು ಬಂಧಿಸುವ ಸಮಯದಲ್ಲಿ ಈ ಘಟನೆ ನಡೆದಿದೆ. ಬಂಧಿತ ಫೈರೋಜ್ ಯರಗಟ್ಟಿ ಇವನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಗುರುವಾರ ಮಧ್ಯಾಹ್ನ ಬೈಲ್ಪಾರು ಐಪಿಎಂ ಏರಿಯಾದ ಹತ್ತಿರ ಅರಣ್ಯ ಪ್ರದೇಶದಲ್ಲಿ 60 ವಯಸ್ಸಿನ ವೃದ್ಧೆಗೆ ಕಾಡಿನ ಪ್ರದೇಶಕ್ಕೆ ಎತ್ತುಕೊಂಡು ಹೋಗಿ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದಾನೆ. ವಿಷಯ ತಿಳಿದ ಸ್ಥಳೀಯರು ಅತ್ಯಾಚಾರಕ್ಕೊಳಗಾದ ವೃದ್ಧೆಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದರು. ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಯನ್ನು ಪತ್ತೆ ಹಚ್ಚಲು ಸುಮಾರು 100 ಜನರ ಫೋಟೋ ತೋರಿಸಿದ ನಂತರ ಆರೋಪಿಯನ್ನು ಗುರುತಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಕಳೆದ 2 ದಿನ ಶೋಧ ಕಾರ್ಯ ನಡೆಸಿದ ನಂತರ ಶನಿವಾರ ಕುಳಗಿ ಅರಣ್ಯ ಪ್ರದೇಶದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ನೇತೃತ್ವದ ತಂಡವು ಪತ್ತೆ ಹಚ್ಚಿ ಕರೆದುಕೊಂಡು ಬರುತ್ತಿರುವಾಗ ಪೊಲೀಸರ ಮೇಲೆ ಏಕಾಏಕಿ ಕಲ್ಲು ಮತ್ತು ಚಾಕುವಿನಿಂದ ದಾಳಿ ಮಾಡಿದ್ದಾನೆ. ಈ ಸಮಯದಲ್ಲಿ ಪೊಲೀಸರು 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಯನ್ನು ಕರೆತಂದಿದ್ದಾರೆ. ಆರೋಪಿಯ ಹೆಸರು ಫೈರೋಜ್ ಯರಗಟ್ಟಿ, ವಯಸ್ಸು 23, ಕಾಲಿಗೆ ಗುಂಡು ಹಾಕಿ ಕರೆತಂದಿದ್ದಾರೆ. ಗಾಯಗೊಂಡ ಪೊಲೀಸ್ ಸಿಬ್ಬಂದಿಗಳಾದ ಇಮ್ರಾನ್ ಕಂಬರ್ಗನವಿ, ಕೃಷ್ಣಪ್ಪ ಬೆಳ್ಳಿವರಿ ಹಾಗೂ ಆರೋಪಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ಬಗ್ಗೆ ವಿಚಾರಿಸಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಸೂಕ್ತ ತನಿಖೆ ಕೈಗೊಂಡು ಆರೋಪಿಗೆ ಗಡೀಪಾರು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ, ಪ್ರಭಾರಿ ಸಿಪಿಐ ಜೈಪಾಲ್ ಪಾಟೀಲ್, ದಾಂಡೇಲಿ ನಗರ ಠಾಣೆಯ ಪಿಎಸ್ಐ ಅಮೀನ್ ಅತ್ತಾರ್, ಯಲ್ಲಾಪುರ್ ಪಿಎಸ್ಐ ರಮೇಶ್, ಜೊಯ್ಡಾ ಪಿಎಸ್ಐ ಚಂದ್ರಶೇಖರ್ ಹರಿಹರ್, ಪಿಎಸ್ಐ ಮಹೇಶ್ ಮಾಳಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಇದ್ದರು. ಅದು ಅರೆಸ್ಟ್ ಮಾಡಕ್ಕೆ ಫೈರೋಜ್ ಸರ್, ಇದು ರೇಟ್ ಕೇಸ್ ಆಫೀಸರ್ ಆಗಿ ಇನ್ಫಾರ್ಮೇಷನ್ ಬಂತು ಸರ್. ನಿಮ್ಮ ಕಡೆ ಕುಳಗಿ ರೋಡ್ ಕಡೆ ಹೋಗ್ತಾ ಇದ್ದಾರೆ, ಕುಳಗಿ ರೋಡ್ ಕಡೆ ಹೋಗ್ತಾ ಅಂತ ಇನ್ಫಾರ್ಮೇಷನ್ ಬಂತು ಸರ್. ನಾನು ನನ್ನ ಸ್ಟಾಫ್ ನನ್ನ ವೆಹಿಕಲ್ ರೋಡ್ ಸೈಡ್ ಇದ್ದಾಗ ನಿಂತಿದ್ದೆ ಸರ್. ಇದು ಹೋಗ್ತಾ ಇದ್ದೆ ಸರ್ ಸೈಡಲ್ಲಿ. ನಮ್ಮ ಕೃಷ್ಣ, ನಮ್ಮ ಪೊಲೀಸ್ ಸರ್ ಆ ಕಡೆ ಅವನು ಗೊತ್ತಿದ್ದು ಕರೆದ ಸರ್ ಫೈರೋಜ್ ಅಂತ. ನಮ್ಮನ್ನು ನೋಡ್ಬಿಟ್ಟು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಅವನು ತಕ್ಷಣ ಇಳಿದು ಹೋದ ಸರ್ ಅವನು ಕಾರಿಂದ. ನಾನೇ ಡ್ರೈವ್ ಮಾಡ್ತಿದ್ದೆ, ಅವ್ನು ಸೈಡ್ ಹಾಕೋದ್ಲಿ ಇವರಿಬ್ಬರು ಓಡೋದು ಸರ್. ನನಗೆ ಅಷ್ಟರಲ್ಲಿ ನಾನು ಕಾರ್ ಸೈಡ್ ಹಾಕ್ಬೇಕಾದ್ರೆ ಚೀಲಿಂಗ್ ಸೌಂಡ್ ಬಂತು ಸರ್. ಅದು ಕೃಷ್ಣ ಅವ್ರಿಗೆ ಕಲ್ ತಗೊಂಡು ಹೊಡೆದಿದ್ದೆ ಸರ್. ನಾನು ಅಷ್ಟು ಮುಂದೋದೆ. ನಾವು ನಮ್ಮದು ಪ್ರೈವೇಟ್ ವೆಹಿಕಲ್ ಸರ್, ಕಾರ್ ತೊಗೊಂಡಿದ್ದೆ ಸರ್. ಸೊ ಇದ್ರ ತಕ್ಷಣ ಹೋಗಿ ಬೆನ್ನಕ್ಕೆ ಹೋದ್ರಿ ಸರ್. ತಕ್ಷಣ ಇವರಿಗೆ ಇವು ಗಾಡಿ ತಡ ಆಗಿದೆ ಸರ್. ನಾನು ನೆಕ್ಸ್ಟ್ ಅನ್ನೋದೇ ಕಿಶ ಜೇಬಿಂದ ಚಾಕು ತೆಗೆದಿದ್ದೆ. ಚಾಕು ತೆಗೆದು ನಾನು ಹತ್ರ ಹೋದ ತಕ್ಷಣ ಇಮಿಡಿಯೇಟ್ ನಾನು ಹೊಡ್ಯಾಕೆ ಕುತ್ತಿ ಕೊಡ್ತೀನಿ ಅಂತೇಳಿ. ಬಟ್ ಎಷ್ಟೊಂದು ನಾನು ಹಿಂಸರ್ ಅದೆಲ್ಲ ಕೈ ಮುಂದಕ್ಕೆ ಕೈ ಬರೋದು. ಸೊ ಆಮೇಲೆ ಅದು ಪಿಸ್ತಲ್ ತೆಗೆದು 2 ಸರಿ ಏಟ್ ಫೈನ್ ಕೂಡ ಸುಮ್ಮನೆ ಶರಣಾಗುವಂತ ಸರೆಂಡರ್ ಆಗ್ತಾರೆ. ಅದು ಕೂಡ ಮತ್ತೆ ತೊಳೆದಾಗ ಮತ್ತೊಂದು ಸರಿ ಮುಂದೆ ಬಂದು ಹೊಡೆಯಕ್ಕೆ ಬಂದಿತ್ತು. ಶೂಟ್ ಮಾಡಿಸಿದ್ದೆ ಆಯ್ತು. ಹೋಗೊಂದು 6-6 ಅಲ್ಲಿ ಯಾರಿಲ್ಲ ಸರ್. ಟೋಟಲಿ ಮತ್ತು ಕಾಡು ಒಳಗಡೆ ಹೋಗಿದ್ದೆ ಸರ್. ರೋಡಿಂದ ಕಾಡು ಒಳಗಡೆ ಹೋಗಿ ನಾವು 3 ದಿನ ನೋಡಿ
ಆಮೇಲೆ ರೀಟ್ರೇಡ್ ಕೊಡ್ತೀನಿ. ಕೀರ್ತಿ ಮೇಡಮ್ ಕರಿ ಒಂದು ಡಾಕ್ಟರ್ ಕರಿ. ಹೋದಾಗ ಹಿಡಿದ ನಂತರ ಬಿದ್ದ ಸರ್ ಮತ್ತು ಬಿದ್ದಾಡಿ ಹೋದಾಗ ಕೈಯಲ್ಲಿ ಚಾಕು ಇತ್ತು ಚಾಕು ಬಂದು ಇದು ಕಲ್ಲಿಂದ ಹೊಡೆದ ಅವ್ರಿಗೆ ಕಲ್ಲಿಂದ ಅವ್ರಿಗೆ ಜಾಗ ಜಾಸ್ತಿ ಇಲ್ಲ, ಒಂಚೂರು ತೊಡಿ ಜಾಗ ಜಾಸ್ತಿ. ಹೇಜಿನಮ್ಮ ವ್ಯತ್ಯಾಸ ಇಲ್ವಾ? ಹಾಂ ಸರ್ ಆಗಿದೆ. ಯಾವರು ಏನು ಕೆಲಸ ಮಾಡ್ತೀವಿ? ಡ್ರೈವರ್ ಎಲ್ಲಿ ಏನು ಡ್ರೈವರ್ ಕೆಲಸ ಮಾಡ್ತೀವಿ? ಟ್ರ್ಯಾಕ್ಟರ್. ನಿಮ್ಮ ಅಪ್ಪ ಅಮ್ಮ ಇದ್ದಾರೆ? ಇಲ್ಲಿ ಊರವರಲ್ಲ ಇಲ್ಲಿ ಎಲ್ಲ ಕೇಸು ತಲೆ ಗಾಂಧಿ ಕೇಸಿಲ್ಲ ಅಂತ ಸೋಡಿಸಿಟ್ಟಲ್ಲ ಬುದ್ಧಿ ಬರಲ್ವಾ? ಸರ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನ ದಿನಾಂಕ 12ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ IPM ಅರಣ್ಯ ಪ್ರದೇಶದಲ್ಲಿದೆ. ಇದರಲ್ಲಿ ಒಂದು 60 ವರ್ಷ ವಯಸ್ಸಾದಂಥ ಒಂದು ಮಹಿಳೆಗೆ ಒಬ್ಬ ಯಾರೋ ಗುರುತು ತಿಳಿಯುವಂಥ ಒಂದು ವ್ಯಕ್ತಿ ಚಾಕು ತೋರಿಸಿ ಅವನ್ನ ಬಲವಂತವಾಗಿ ಮಹಿಳೆ ಹ್ಯಾಂಡಿಕ್ಯಾಪ್ ಸಹ ಒಂದು ಕಾಲು ಹ್ಯಾಂಡಿಕ್ಯಾಪ್ ಆಗಿರುತ್ತೆ, ಅದನ್ನು ದುರ್ಲಾಭ ಪಡೆದು ಒಬ್ಬ ವ್ಯಕ್ತಿ ಕೂಡಿದ ಏನು ಈ ಸಂದರ್ಭದಲ್ಲಿ ಮಹಿಳೆಗೆ ಚಾಕು ತೋರಿಸಿ ಅವನ್ನ ಬಲಾತ್ಕಾರವಾಗಿ ಅಲ್ಲಿಂದ ಅರಣ್ಯ ಪ್ರದೇಶಕ್ಕೆ ತಗೊಂಡು ಹೋಗ್ಬಿಟ್ಟು ಅತ್ಯಾಚಾರ ಮಾಡಿದ್ದಾರೆ. ಅದೇ ರೀತಿ ಅವ್ರ ಹತ್ರ ಇದ್ದಂಥ 5,000 ರೂಪಾಯಿ ಹಣವನ್ನು ಸಹ ಮತ್ತೆ ಅವರದ್ದಂಥ ಒಂದು ಕೀಪ್ಯಾಡ್ ಮೊಬೈಲ್ ಸಹ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಆ ನೊಂದ ಮಹಿಳೆ ಇಮಿಡಿಯೇಟ್ಲಿ ಈ ವಿಷಯವನ್ನು ತಿಳಿಸಿದಾಗ ಕಾರ್ಯಪ್ರವೃತ್ತರಾದಂತಹ ನಮ್ಮ DSP ದಾಂಡೇಲಿ ಮದರ್ ಕಡ್ಡಿಯವರು ಮತ್ತು ದಾಂಡೇಲಿ ಟೌನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಇನ್ಚಾರ್ಜ್ ಆಗಿದ್ದ ಜೈಪಾಲ್ CPI ಅವರು ಮತ್ತು ನಮ್ಮ PSI ಅಮೀನ್ ಅತ್ತಾರ್ ಅವರು ಮತ್ತು ಕಿರಣ್ ಅವರು ಇಮಿಡಿಯೇಟ್ಲಿ ಈ ವಿಷಯವನ್ನು ನಾವು ತಿಳಿಸಿದ್ದಾರೆ. ಸೊ ತಕ್ಷಣ ಈ ಸಂಬಂಧಪಟ್ಟಂಗೆ ನಿನ್ನೆನೇ ನಾವು BNS ರೇಪ್ ಮತ್ತು ರಾಬರಿ ಮತ್ತು ಆ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಅಂತ ಆಮೇಲೆ ಗೊತ್ತಾಯಿತು, ಅದೊಂದು ಅಟ್ರಾಸಿಟಿ ಕೇಸ್ ಆಯಿತು. ಮತ್ತು
ಚಾಕುನ ತೋರಿಸಿ ಬೆದರಿಕೆ ಆಗಿತ್ತು. ಎಲ್ಲ ಕಲಮಲ್ಲಿ ನಮ್ಮ ದಾಂಡೇಲಿ ನಗರ ಠಾಣೆಯಲ್ಲಿ ಕಲಂ ನಂಬರ್ 68/22 ಕೇಸ್ ರಿಜಿಸ್ಟರ್ ಮಾಡಿ ಆರೋಪ ಪತ್ತೆಗಾಗಿ ನಾವು ಸ್ಪೆಷಲ್ ಟೀಮ್ನ ಮಾಡಿದ್ದೀವಿ. CPI ದಾಂಡೇಲಿ ಇನ್ಚಾರ್ಜ್ ಹಳಿಯಾಲ ಶ್ರೀ ಜೈಪಾಲ್ ಅವರ ನೇತೃತ್ವದಲ್ಲಿ DSP ಅವರು ನಿನ್ನೆ ಖುದ್ದಾಗಿ ಫೀಲ್ಡಿಗೆ ಇಳಿದ್ರು. ರಾತ್ರಿ ಎಲ್ಲ ನಾವು ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಅವರು ಶಾಕಲ್ಲಿದ್ದರು ತುಂಬ. ಹಾಗಾಗಿ ಆ ಮಹಿಳೆ ಅದನ್ನು ಹೇಳ್ಕೊಳ್ಳೋದಕ್ಕೂ ತುಂಬ ಮುಜುಗರಾಗಿತ್ತು, ಯಾರು ಅಂತ ಐಡೆಂಟಿಫೈ ಮಾಡಿಲ್ಲ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಹಿಂದೆ ಈ ಥರ ಅಫೆನ್ಸ್ ಮಾಡೋರು ಯಾರಿದ್ದಾರೆ ಅಂತೇಳಿ MOVಗಳನ್ನ ಮತ್ತು ರೌಡಿ ಶೀಟ್ಸ್ನ ನಾವು ಸುಮಾರು ಒಂದು 100 ಜನ ಛಾಯಾಚಿತ್ರ ಫೋಟೋಸ್ಗಳನ್ನ ಆ ಮಹಿಳೆಗೆ ನಾವು ಸೇರಿಸಿದಾಗ ಅದನ್ನು ತೋರಿಸಿದಾಗ ಆ ಮಹಿಳೆ ಒಬ್ಬ ವ್ಯಕ್ತಿ ಫೈರೋಜ್ ಆಸಿಡ್ ಎರಗಟ್ಟಿ ಅಂತ ಸಾಕಿನ ದಾಂಡೇಲಿ ಇವನು ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ. ಇವನು ನಮ್ಮ ದಾಂಡೇಲಿ ನಗರದಲ್ಲಿ ರೌಡಿ ಶೀಟರು ಮತ್ತು NDPS ಅಂದರೆ ಗಾಂಜಾ ಕೇಸಲ್ಲಿ, ಫೆಡರ್ ಕೇಸಲ್ಲಿ 2 ಕೇಸು, ಮತ್ತು ಈ ಹಿಂದೆ ಒಂದು ಗಲಾಟೆ ಮಾಡಿ ಬೇರೆಯವ್ರನ್ನ ಏನು ಹೊಡೆದಂತಹ ಇನ್ನೊಂದು ಕೇಸಲ್ಲಿ, ಅದೇ ರೀತಿ ಬೈಂಡೋರ್ಗೂ ಸಹ ಇವನು ಸಿಗದೆ ತಪ್ಪಿಸ್ಕೊಂಡು ಹೋಗುವಂಥದ್ದು, ಮತ್ತು ಪೊಲೀಸರ ಮೇಲೆ ಮತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡುವಂತಹ ಒಂದು ಅಪರಾಧಿ ಇವನು. ಹೀಗಾಗಿ ಅವನ್ನ ಬಲೆ ಬೀಳಿಸೋದಕ್ಕೆ ನಮ್ಮ ಟೀಮು ಪ್ರಯತ್ನ ಮಾಡೋಂಥ ಈ ಸಂದರ್ಭದಲ್ಲಿ ಇವತ್ತು ಸುಮಾರು 6 ಗಂಟೆ ಸಮಯಕ್ಕೆ ಈ ಆರೋಪಿ ಈ ಕುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ PSI ತನಿಖೆ ಕಿರಣ್ ಪಾಟೀಲ್ ಮತ್ತು ಸಿಬ್ಬಂದಿಗಳಾದ CPC 576 ಕೃಷ್ಣಪ್ಪ ಬೆಳ್ಳುವಲ್ಲಿ ಮತ್ತು ಇಮ್ರಾನ್ ಕಂಬಾರ್ ಗಣವಿ ಇವರು ಮತ್ತು ಕಿರಣ್ ಅವರು ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಯೂನಿಫಾರ್ಮಲ್ಲಿ ಇದ್ದರು. ಇವ್ರು ನೋಡಿದ ತಕ್ಷಣವೇ ಅವರು ಕೃಷ್ಣಪ್ಪ ಫಸ್ಟ್ ಹೋಗಿ ಹೆಸರು ಇಟ್ಟು ಕೂಗ್ತಾರೆ, ಫೈರೋಜ್ ನಿಂತ್ಕೊ ಅಂತ. ಯಾವಾಗ ಅವರು ಪೊಲೀಸ್ ಅಂತ ಗೊತ್ತಾದ ತಕ್ಷಣ ಅವನು ಇಮಿಡಿಯೇಟ್ಲಿ ಅರಣ್ಯ ಪ್ರದೇಶಕ್ಕೆ ಓಡೋಗ್ತಾರೆ. ಈ ಹಿಂದೆ ಸಹ ನಾವು ಅವನ ಮೇಲೆ ಕೇಸಸ್ ಇದ್ದಾಗ ಮತ್ತು ಈ ಸಮನ್ಸ್ ವಾರೆಂಟ್ಸ್ ಕೊಡೋದು ಸಹ ಅವ್ನು ಪೊಲೀಸ್ ನೋಡಿದ ತಕ್ಷಣ ಓಡೋಗ್ತಂತ. ಇವರು ಬೆನ್ನಟ್ಟಿದ್ದಾರೆ. ಬೆನ್ನಟ್ಕೊಂಡು ಹಿಡಿದ ತಕ್ಷಣ ಅವ್ರ ಮೇಲೆ ಫಸ್ಟು ಕಲ್ಲಿಂದ ಇವನಿಗೆ ನಮ್ಮ ಕೃಷ್ಣಗೆ ಹೊಡೆಯಕ್ಕೆ ಹೋದಾಗ ಅಲ್ಲಿ ಇಮಿಡಿಯೇಟ್ಲಿ ಬಂದಂಥ ನಮ್ಮ ಇನ್ನೊಬ್ಬ ಸಿಬ್ಬಂದಿ ಇಮ್ರಾನ್ ಕಂಬಾರ ಗಾವಿ ಇಮಿಡಿಯೇಟ್ಲಿ ಹೋಗಿ ಅವನ್ನ ಹಿಡ್ಕೊಂಡು ಹೋದಾಗ ಅವ್ರಿಗೆ ಅವನ ಹತ್ರ ಇದ್ದಂತಹ ಒಂದು ಚಾಕುವಿಂದ ಸ್ಟಾಪ್ ಮಾಡಕ್ಕೆ ಬಂದಿದ್ದಾನೆ. ಅದಕ್ಕೆ ಅವ್ರಿಗೆ ಕೈಗೆ ಗಾಯ ಆಗಿದೆ. ಇದೆರಡನ್ನೂ ನೋಡ್ತಾ ಇದ್ದಂತಹ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ PSI ಅವರು. ಇಮಿಡಿಯೇಟ್ ತಕ್ಷಣ ಹೋಗಿ ಫೈರೋಜ್ ನೀನು ನಿಂತ್ಕೋ ಅಂತೇಳಿ ಗಾಲಿನಲ್ಲಿ 2 ಗುಂಡು ಸುತ್ತು ಹಾರಿಸಿದ್ದಾರೆ. ಆದರೂ ಸಹ ಅವನು ಒಪ್ಪಿಲ್ಲ. ಅವನು ಚಾಕುವಿಂದ PSI ಕುತ್ತಿಗೆಗೇನೆ ಏನೋ ಸ್ಟ್ಯಾಪ್ ಮಾಡಕ್ಕೆ ಬಂದಾಗ ತಪ್ಪಿಸ್ಕೊಂಡಿದ್ದಾರೆ. ಮತ್ತು ಅವರಿಗೆ ರೆಸಿಸ್ಟೆನ್ಸ್ ಮಾರ್ಕಲ್ಲಿ ಕೈ ಮತ್ತು ಕಾಲಿಗೆ ಇಂಜುರಿ ಆಗಿದೆ. ಇನ್ನು ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆರೋಪಿಯ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆರೋಪಿನ ಬಂಧನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ದಾಂಡೇಲಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಇವತ್ತೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 109, 322 ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ BNS ಅಲ್ಲಿ ಈಗ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದು ತನಿಖೆ ನಡೆಯುತ್ತೆ. ಈ ಫೈರೋಜ್ ಅನ್ನೋನು ಇವನು ರೌಡಿ ಶೀಟರ್ ಆಗಿದ್ದು ದಾಂಡೇಲಿ ನಗರದಲ್ಲಿ ಒಂದು 323, 324 ಕೇಸು ಜಗಳದಲ್ಲಿದ್ದಾನೆ. ಮತ್ತು ಹಿಂದೆ ಎಕ್ಸೈಸ್ ಕೇಸಲ್ಲಿ ಈ ಗೋವಾ ಸಾರಾಯಣ ಎಲ್ಲ ಮಾರೋರು ಆ ಕೇಸಲ್ಲಿದ್ದಾನೆ. ಮತ್ತು ದಾಂಡೇಲಿ ನಗರದಲ್ಲಿ ಇನ್ನೊಂದು ಗಾಂಜಾನಲ್ಲಿ NDPS ಕೇಸ್ ಮಾಡೋ ಆ ಕೇಸಲ್ಲಿದ್ದಾನೆ. ಮತ್ತು ಇವತ್ತು ರೇಪ್ ಕೇಸ್ ಮಾಡಿದ್ದಾನೆ. ಮತ್ತು ಇವತ್ತು ಪೊಲೀಸ್ ಆಫೀಸರ್ಸ್ ಮೇಲೆ ಅಸಾಲ್ಟ್ ಮಾಡೋಂಥ ಈ ಕೇಸ್ ಆಗಿದೆ. ಇವನ್ನ ಈಗ ಬಂಧನೆ ಮಾಡಿದೆ. ಎಷ್ಟೋ ಸತಿ ಇವರ ಗುಣನ ಏನು ಸರಿ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಂಡವ್ರಿಗೂ ಸಹ ಇವನು ತಹಶೀಲ್ದಾರ್ ಹತ್ರ ಬರೋದೇ ಇಲ್ಲ. ಸೊ ಹೀಗಾಗಿ ಕಾನೂನನ್ನ ಮೀರಿ ಇವತ್ತು ವಯಸ್ಸು ತಾರತಮ್ಯ ಇಲ್ದರ ಒಂದು ಹ್ಯಾಂಡಿಕ್ಯಾಪ್ ಇವರಿಗೆ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಅವನು ರೇಪ್ ಮಾಡೋದನ್ನು ಸಭ್ಯ ಸಮಾಜ ಖಂಡಿಸಬೇಕು. ಈ ಪ್ರಕರಣವನ್ನು ಘಟನೆ ನಡೆದ 24 ಗಂಟೆ ಒಳಗಡೆ ಆರೋಪಿನ ಐಡೆಂಟಿಫೈ ಮಾಡಿ ಅವನ್ನ ಬಂಧಿಸುವಲ್ಲಿ ನಮ್ಮ ದಾಂಡೇಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಪ್ರಾಣವನ್ನು ಲೆಕ್ಕಿಸದೆ ಅವನು ಆ ಥರ ಒಂದು ರೂಢಿಗತ ಅಪರಾಧ. ಯಾಕಂದರೆ ನಿನ್ನೆ ಏನು ರೇಪ್ ಮಾಡಿದ್ದಾನೆ ಆಯಮ್ಮನಿಗೂ ಸಹ ಇದೇ ಚಾಕುನ ಅವ್ರಿಗೆ ಯೂಸ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಈ ಥರ ಕ್ರಿಮಿನಲ್ ವ್ಯಕ್ತಿಯನ್ನು ಬೆನ್ನಟ್ಟೋದ್ರಲ್ಲಿ ಮತ್ತು ಇದಕ್ಕೆ ಯಾರು ನೊಂದ ಮಹಿಳೆ ಇದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು 100 ಜನದ ಮೇಲೆ
ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೋರಿಸಿದ ಮೇಲೆ ಆ ತಾಯಿ ಇವತ್ತು ಐಡೆಂಟಿಫೈ ಮಾಡಿದ್ರೆ, ಇಲ್ಲಾಂದರೆ ನಮಗೆ ಯಾವುದೋ CCTV ಇಲ್ಲ ಅಥವಾ ಇದರಿಂದ ಯಾವುದಿಲ್ಲ. ಆಮೇಲೆ ಈಗ ಪ್ರಾಥಮಿಕ ವಿಚಾರಣೆ ಮಾಡಿದಾಗ ಕೃತ್ಯ ನಡೆದ ಬಗ್ಗೆ ಅವರು ತಪ್ಪೊಪ್ಪಿಗೆ ನೀಡಿದ್ದಾನೆ. ಸೊ ಮುಂದಿನ ತನಿಖೆಯನ್ನು ನಾವು ನಡೆಸ್ತೀವಿ. ಅದು ಈ ಕೇಸಲ್ಲಿ ತನಿಖೆ ನಡೆಯುತ್ತೆ. ಒಟ್ಟಾರೆಯಾಗಿ ಒಂದು ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ದಾಂಡೇಲಿ ನಗರದ ಜನ ಸಹ ಶಾಂತಿ ಮತ್ತು ನೆಮ್ಮದಿಯಿಂದ ಇದ್ದು ಪೊಲೀಸ್ ಇಲಾಖೆಗೆ ಸಪೋರ್ಟ್ ಮಾಡಿದ್ದಾರೆ. ಮಾಧ್ಯಮ ಮಿತ್ರರು ಸಹ ಇದನ್ನು ಯಾವುದೇ ವೈಭವೀಕರಣ ಮಾಡದಂಗೆ ಪೊಲೀಸ್ ಮನೆ ಹಾಗೆ ತಾವು ಸಪೋರ್ಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಇವತ್ತು ಕೇಸ್ ಪತ್ತೆ ಆಯಿತು. ಆ್ಯಕ್ಚುಲಿ ಈಗ ನಾವು ಮಾತಾಡ್ತಾ ಇದ್ವಿ, ನಾವು ಇವತ್ತು ಅವ್ರು ಅರೆಸ್ಟ್ ಮಾಡಿಲ್ಲ ಅಂದರೆ ಇಮಿಡಿಯೇಟ್ಲಿ ನಾಳೆ ಯಾರ ಹತ್ರ, ಯಾಕಂದರೆ ಇದು ಕೇಸ್ ಆಗಿದೆ ಅನ್ನೋದು ಗೊತ್ತಾದ ತಕ್ಷಣ ಬೇರೆಯವ್ರ ಹತ್ರ ದುಡ್ಡು ಈಸ್ಕೊಂಡು ಹೋಗ್ತಾನೆ. ಬಟ್ ಇವನ್ ಕಂಡ್ರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿರುವಂತಹ ಹಳ್ಳಿ ಈ ಎಂಟೈರ್ ದಾಂಡೇಲಿಗೆ ಇವನು ಪೀಡಕನಾಗಿದ್ದಾನೆ. ಯಾರು ಇವನಿಗೆ ದುಡ್ಡು ಕೊಟ್ಟಿಲ್ಲ ಅಥವಾ ಇವನು ಈ ಥರ ಮಾಡಿದಾನಂತ ಎಲ್ಲರೂ ಗುಸು ಬಂದಾದ್ಮೇಲೆ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಇವತ್ತೇನೋ ಅವ್ನಿಗೇನೋ ದುಡ್ಡು ಸಿಕ್ಕಿದ್ರೆ ಅವನು ಇಮಿಡಿಯೇಟ್ಲಿ ಒಂದು 1,000, 5,000, 10,000 ಆದಮೇಲೆ ಇವನು ಇಮಿಡಿಯೇಟ್ಲಿ ಇಲ್ಲಿಂದ ಎಸ್ಕೇಪ್ ಆಗಿ ನಮ್ಮ ಕೈಗೆ ಸಿಗ್ಬಾರ್ದಂತಲೇ ಅವ್ರ ಮೈಂಡಲ್ಲಿ ಇತ್ತು. ಬಟ್ ನಮ್ಮ ಅಂತಾರು ಮತ್ತು ನಮ್ಮ ಕಿರಣ್ ಪಾಟೀಲ್, ನಮ್ಮ ಸಿಬ್ಬಂದಿಗಳಂತಹ ಕೃಷ್ಣ ಮತ್ತು ಇಮ್ರಾನ್ ಅವರು, ಮತ್ತು ನಮ್ಮ CPI ದಾಂಡೇಲಿ ಪಾಟೀಲ್, ಮತ್ತು ಈ ಕೇಸ್ ನಡೆದ ತಕ್ಷಣ ಇಮಿಡಿಯೇಟ್ಲಿ ಆರೋಪಿ ನಿಧಾನ ತಕ್ಷಣ ನಾವು ತಂಡ ಮಾಡಿದ್ವಿ. CPI ಯಲ್ಲಾಪುರ ರಮೇಶ್ ಹಾನಾಪುರದವರು ಅವರು ಸಿಬ್ಬಂದಿ ಕಟ್ಕೊಂಡು ಅವ್ರನ್ನ ಬೇರೆ ಬೇರೆ ಟೀಮ್ ಮಾಡಿ ನಾವು ಹುಡುಕ್ತಾ ಇದ್ವಿ. ಆ್ಯಕ್ಚುಲಿ ನಿನ್ನೆ ಅವ್ರು ಸಿಕ್ಕಿದ ಮೇಲೆ ನಮ್ಗೆ ಇಲ್ಲೇ ಇದ್ದಾರಂತ ಯಾವುದೇ ಖಚಿತ ಮಾಹಿತಿ ನಮಗೆ ಇರಲಿಲ್ಲ. ನಾವು ಅವನು ಎಲ್ಲೆಲ್ಲಿ ಇರ್ಬೋದು ಅಂತ ನಮ್ಗೆ ವಿಷಯ ಗೊತ್ತಾಗಿದ್ದೆ ಇವತ್ತು ಸಂಜೆ ಅವನು ಯಾರು ಅಂತ ಐಡೆಂಟಿಫೈ ಆಗಿದ್ದು. ಅದಾದ ತಕ್ಷಣ ಯಲ್ಲಾಪುರ ಇನ್ಸ್ಪೆಕ್ಟರ್ ಮತ್ತು ಜಯಪಾಲ್ ಅವರ ಇದರಲ್ಲಿ ಮತ್ತು CPI ಜೋಯ್ಡಾ ಹರಿಹರ ಅವರಲ್ಲಿ ಟೋಟಲ್ 3 ತಂಡ ಮಾಡಿದ್ವಿ. 3 ಜನ 3 ಕಡೆ ಎಲ್ಲ ಹುಡುಕ್ತಾ ಇರೋದು ಎಲ್ಲ ಕಡೆ. ಬಟ್ ಈ ಟೀಮ್ಗೆ ಇವನು ಸಿಕ್ಕಿದ. ಸೊ ಎನಿವೇ ನಡೆದಬಾರ್ದಂಥ ಘಟನೆ ಮತ್ತು ದಾಂಡೇಲಿ ನಗರ ಬೆಚ್ಚಿಬಿಡುವಂಥ ಕೆಲಸ ಮಾಡಿದ್ದಾನೆ. ಅವನಿಗೆ ಬಂಧನ ಮಾಡೋದ್ರಲ್ಲಿ ನಾವು ಯಶಸ್ಸು ಮಾಡಿದ್ವಿ. ಇದರೆಲ್ಲ ವಿಚಾರಣೆ ಮಾಡಿ ಶೀಘ್ರಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಅವನ್ನ ಗೂಂಡಾ ಆ್ಯಕ್ಟಲ್ಲಿ ಅಥವಾ ಪರ್ಮನೆಂಟಾಗಿ ಈ ಊರಿಂದ ಅವನ್ನ ಗಡೀಪಾರು ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ನಾವು ತಗೋತೀವಿ. ಥ್ಯಾಂಕ್ ಯು. ಅದೇ ಜಸ್ಟ್ ಕಿರಣ್ಗೆ ಪೆಟ್ಟಾಗಿದೆ, ದೆನ್ ಇಮ್ರಾನ್ ಮತ್ತು ಕೃಷ್ಣಪ್ಪಗೆ ಆಗಿದೆ. ಈಗ ಡಾಕ್ಟರ್ ಹತ್ರ ಡ್ಯೂಟಿ ಡಾಕ್ಟರ್ ಹತ್ರ ಮಾತಾಡಿದ್ರೆ ಅವ್ರಿಗೆ ಡೀಪ್ ಕಟ್ ಇಂಜುರಿ ಆಗಿದೆ, ಚಾಕುಗಳು ತಲೆಗೆ ಸ್ವಲ್ಪ ಪೆಟ್ಟಾಗಿದೆ. ದೆನ್ ಅವರು ಸ್ವಲ್ಪ ಶಾಕಲ್ಲಿದ್ದಾರೆ. ಅವರು ಈ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಅವರು ಈ ಹೋರಾಟದಲ್ಲಿ ಹೊರಗಡೆ ಎಲ್ಲ ಒಳಪಟ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅಷ್ಟು ಬೇಕು ಅಂತ ಹೇಳಿದ್ದಾರೆ. ಮತ್ತು ಆರೋಪಿಗೆ ಏರ್ಲೈನ್ ಫ್ರ್ಯಾಕ್ಚರ್ ಆಗಿರೋದು ಅವರು ಕಿಮ್ಸ್ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಸೊ ಎನಿವೇ ಡಾಕ್ಟರ್ ಇದು ಮಾಡ್ತೀವಿ. ಈಗ ಅವ್ರು ಸಂಬಂಧಪಟ್ಟಂಗೆ ನನ್ನ ಹತ್ರ ಏನೇನು ದಾಖಲಾತಿದೆ ಯಾರು ತಮಗೆ ಯಾರು ಒಬ್ಬರು ಕೊಡ್ತೀವಿ ಮೀಡಿಯಾ, ದಯವಿಟ್ಟು ಇದನ್ನು ಎಲ್ಲರೂ ಹಂಚ್ಕೊಂಡು ಎಲ್ಲರೂ ತಡರಾತ್ರಿ ಆಗಿದೆ ಸಹಕಾರ ಮಾಡಬೇಕಂತ ನಾನು. ಈಗ ಅವ್ರದ್ದು ನಿಮ್ಮ ಕಸ್ಟಡಿಯಲ್ಲಿ ಇರ್ತಾರೆ ಆರೋಪಿ, ಬಟ್ ಈಗ ಒಂದು ಕಿಮ್ಸಲ್ಲೂ ಕೂಡ ಹಾಗೆ ಇರ್ತಾರೆ. ಅಲ್ಲಿಂದ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಇಡೀ ಅಂಡರ್ ಇದು ಆಲ್ರೆಡಿ ಅರೆಸ್ಟೆಡ್. ನಾವು ಪ್ರೊಡ್ಯೂಸ್ ಮಾಡಿದ ತಕ್ಷಣ ನಮ್ಮ ಕಸ್ಟಡಿಯಲ್ಲಿ ಜೈಲು ವಾರ್ಡಲ್ಲಿ ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.